ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. 2024 ಡಿಸೆಂಬರ್ ತಿಂಗಳು. ಈ ಡಿಸೆಂಬರ್ ತಿಂಗಳು ಅಂದ ತಕ್ಷಣವೇ ವರ್ಷದ ಕೊನೆಯ ತಿಂಗಳು. ಹಾಗಾಗಿ ಎಲ್ರಿಗೂ ಕೂಡ ಕೊನೆ ತಿಂಗಳು ಏನೋ ಒಂದು ಸಾಧನೆ ಮಾಡೋದಕ್ಕಾಗಲಿ ಅಥವಾ ಸಾಧನೆ ಮಾಡದಿರೇ ಇರ್ತಕ್ಕಂತಹವ್ರಿಗೆ ಏನೋ ಒಂದು ಡಿಸೈಡ್ ಮಾಡುವಂತಹದ್ದು, ಒಪಿನಿಯನ್ ತಗೊಳ್ಳುವಂತಹದ್ದು, ನಿರ್ಣಯ ತಗೊಳ್ಳುವಂತಹದ್ದು, ಈ ಒಂದು ಅಂತಿಮ ಘಟ್ಟದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪರೀಕ್ಷೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಹತ್ರ ಬಂದಾಗ ಓದುವಂತಹದ್ದು ಜಾಸ್ತಿ ಇರುತ್ತೆ. ಆ ರೀತಿ ನೋಡಿದ್ರೆ ಈ ಒಂದು ಡಿಸೆಂಬರ್ ತಿಂಗಳು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಹ ಎಲ್ಲ ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಜನವರಿ ಬಂದ ತಕ್ಷಣ ಹೊಸದಾಗಿ ಏನೋ ಒಂದು ಚೇಂಜಸ್ ಮಾಡ್ಕೋಬೇಕಲ್ಲ. ಈ ವರ್ಷ ಪೂರ್ತಿ 2024ರಲ್ಲಿ ಏನೆಲ್ಲ ಮಾಡಿದ್ದೀವಿ, ಮುಂದೆ ಇದರ ಪ್ರತಿಫಲಗಳು ಹೆಂಗಿರುತ್ತೆ ಏನು ಅನ್ನುವಂತಹ ನಿರ್ಣಯಗಳು ಈ ಒಂದು ತಿಂಗಳಲ್ಲಿ ಮಾಡುವಂತಹದ್ದು ಸಹಜವಾಗಿರುತ್ತೆ. ಹಾಗಾಗಿ ಈ ಒಂದು 2024 ಡಿಸೆಂಬರ್ ತುಲಾ ರಾಶಿಯವರಿಗೆ ಯಾವ ರೀತಿ ಇರುತ್ತೆ, ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಬದಲಾವಣೆ ಆಗ್ತಾಯಿದೆ, ಯಾವ ದಿನಾಂಕಕ್ಕೆ ಚೇಂಜ್ ಆಗ್ತಾ ಇರೋದ್ರಿಂದ ಏನು ಪ್ರತಿಫಲ ಕೊಡುತ್ತೆ ಅನ್ನುವಂತಹದ್ದು, ಮತ್ತು ಬೇರೆ ಗ್ರಹಗಳು ಸ್ಥಿರವಾಗಿ ಸಂಚಾರ ಯಾವ ಯಾವ ರಾಶಿಯಲ್ಲಿ, ವಕ್ರಸ್ಥಿತಿಯಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡ್ತಾ ಇದೆ, ಆಗ ಆ ಒಂದು ಗ್ರಹಗಳ ಫಲ ಈ ಒಂದು ತುಲಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಒಳ್ಳೆಯದೇನಿದೆ ಕೆಟ್ಟದ್ದೇನಿದೆ ಇವೆಲ್ಲೂ ಕೂಡ ತಿಳ್ಕೊಳ್ಳುವಂತಹದ್ದು ಬಹುಮುಖ್ಯವಾದಂತಹ ವಿಷಯ ಆಗಿರುತ್ತೆ. ಈಗ ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಾಧಿಪತಿನೇ ಶುಕ್ರ. ನೋಡಿ, ರಾಶಾಧಿಪತಿ ಶುಕ್ರ ಈ ಒಂದು ತಿಂಗಳಲ್ಲಿ 3 ಮನೆಗಳಿಗೆ ಬದಲಾವಣೆ ಆಗ್ತಾರೆ. ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ, ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಮಾಡುವಂತಹದ್ದು ವಿಶೇಷ. 2ನೇ ತಾರೀಕು ಡಿಸೆಂಬರ್ಗೆ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾನೆ. ಅದು ಆ ಒಂದು ಮಕರ ರಾಶಿಯಲ್ಲೇ 28ನೇ ತಾರೀಕುವರೆಗೂ ಇದ್ದು ಸಂಚಾರದಲ್ಲಿದ್ದು ತದನಂತರ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಶುಕ್ರ. ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಬದಲಾಗ್ತಾ ಇರತಕ್ಕಂಥದ್ದು. ಹಾಗಾಗಿ 3 ಮನೆಗಳಲ್ಲಿ ಬದಲಾಗುವಂತಹ ಸ್ಥಿತಿ ನಿಮ್ಮ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ ಕೊಡುತ್ತೆ, ಬದಲಾವಣೆ ಕೊಡುತ್ತೆ, ಚೇಂಜಸ್ ಇರುತ್ತೆ. ಯಾವ್ಯಾವ ವಿಚಾರದಲ್ಲಿ ಈ ಒಂದು ಚೇಂಜಸ್ ಇರುತ್ತೆ ಅಂತ ನೋಡೋಣ. ಮತ್ತು ಸೂರ್ಯ 15ನೇ ತಾರೀಕಿಗೆ ವೃಶ್ಚಿಕ ರಾಶಿಯಿಂದ ಧನುಸ್ಸು ರಾಶಿಗೆ ಸಂಚಾರ ಮಾಡ್ತಾನೆ. ನೋಡಿ, ಸೂರ್ಯ ವೃಶ್ಚಿಕದಿಂದ ಧನುಸ್ಸು ರಾಶಿಗೆ ಹೋದಾಗ ಧನುರ್ಮಾಸ ಅಂತೇಳಿ ಹೇಳ್ತೀವಿ. ಧನುಸ್ಸು ರಾಶಿಯಲ್ಲಿ ಸೂರ್ಯ 1 ತಿಂಗಳ ಕಾಲ ಇರ್ತಾನೆ, ಜನವರಿ 15ನೇ ತಾರೀಕುವರೆಗೂ. ಅಂದರೆ ಸಂಕ್ರಾಂತಿ ಅಂತೇಳಿ ಹೇಳ್ತೀವಿ. ಮಕರ ರಾಶಿಗೆ ಸೂರ್ಯ ಸಂಕ್ರಮಿಸುವಾಗ ಮಕರ ಸಂಕ್ರಮಣ ಅಂತೇಳಿ ಹೇಳ್ತೀವಿ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದಕ್ಕೋಸ್ಕರ ಅದನ್ನು ಸಂಕ್ರಮಣ ಅಂತ ಹೇಳ್ತೀವಿ. ಈ ವಿಚಾರವಾಗಿ ಸೂರ್ಯನ ಬದಲಾವಣೆಯಿಂದ ಈ ಒಂದು 15ರವರೆಗೂ ವೃಶ್ಚಿಕದಲ್ಲಿರ್ತಾನೆ, ತದನಂತರ ಧನುಸ್ಸು ರಾಶಿಗೆ ಹೋಗ್ತಾನೆ. ಈ 2 ಬದಲಾವಣೆಯ ಸಮಯ. ಅಂದರೆ 15 ದಿನಗಳ ಕಾಲ ವೃಶ್ಚಿಕ ರಾಶಿಯಲ್ಲಿ ಏನು ಫಲ ಕೊಡ್ತಾನೆ, ಧನುಸ್ಸು ರಾಶಿಯಲ್ಲಿ ಏನು ಫಲ ಕೊಡ್ತಾನೆ. ನೋಡಿ, 2 ರೀತಿಯ ಫಲ ಸೂರ್ಯನಿಂದ ಕೂಡ ಸಿಗತ್ತೆ. ಇನ್ನು ವಕ್ರಗತಿಯಲ್ಲಿ ಗುರು ಅಷ್ಟಮದಲ್ಲಿದ್ದಾನೆ ನಿಮ್ಮ ರಾಶಿಯಿಂದ, ಅದಕ್ಕೆ ಗುರುವಿನ ಪ್ರಭಾವ ಏನು, ಮತ್ತು ಕಟಕ ರಾಶಿಯಲ್ಲಿ ಕುಜಗ್ರಹ ವಕ್ರಸ್ಥಿತಿಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಏನು ಫಲ, ಈ ಶನಿ ಬಂದು ನಿಮಗೆ ಕುಂಭರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ ಅಲ್ಲಿ ಬಂದು ಸ್ಥಿರವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಇನ್ನು ರಾಹು ಕೇತುಗಳಂತೂ ಮೀನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಇದೆ. ಬುಧ 15ನೇ ತಾರೀಕುವರೆಗೂ ವೃಶ್ಚಿಕ ರಾಶಿಯಲ್ಲಿ ವಕ್ರಸ್ಥಿತಿ ಸಂಚಾರ. ನೋಡಿ, ಈ ಒಂದು 9 ಗ್ರಹಗಳ ಒಂದು ಸಂಚಾರ, ಈ ಒಂದು ಸ್ಥಿತಿ ಈ ಒಂದು ರೀತಿಯಲ್ಲಿರುತ್ತೆ. ಇದರಿಂದ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಫಲ ಅಂತ ನೋಡಿದ್ರೆ, ನೋಡಿ, ಮುಖ್ಯವಾಗಿ ನಿಮಗೆ ದುಡ್ಡು ಕಾಸು ವಿಚಾರ, ಹಣಕಾಸಿನ ವಿಚಾರ 15ನೇ ತಾರೀಕು ತುಂಬ ಉತ್ತಮವಾದಂಥ ಫಲ ಇರುತ್ತೆ. ಕೆಲವೊಂದು ವ್ಯವಹಾರಗಳಿಂದ ನಿಮಗೆ ಆಕಸ್ಮಿಕವಾಗಿ ದುಡ್ಡು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ತದನಂತರ 15ರ ನಂತರ ವಿಶೇಷವಾದಂಥ ಕಾರ್ಯಪ್ರವೃತ್ತಿಗಳು, ಪ್ರಯತ್ನಗಳು, ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಬಲ ಬರುತ್ತೆ. ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿರ್ತೀರಾ ಅಂತಹವ್ರಿಗೆ ಶ್ರೇಷ್ಠವಾದಂತಹ ಒಂದು ಪ್ರಯತ್ನ ಕಾರ್ಯಗಳು ಬಲವಾದಂತಹ ರೀತಿಯಲ್ಲಿ ಸಿಗತ್ತೆ. ಈ ವಿಚಾರದಲ್ಲಿ ವೈಪರೀತ್ಯಗಳು ಇರುವುದಿಲ್ಲ. ಇನ್ನು ಶುಕ್ರನ ಬದಲಾವಣೆ ನೋಡಿದ್ರೆ, ಪ್ರಯತ್ನದಿಂದ ಮಾತೃಸ್ಥಾನ ಅಂತೇಳಿ ಹೇಳ್ತೀವಿ. ಅಂದರೆ ತಂದೆ ತಾಯಿ ಮನೆ ಕಡೆ, ಸ್ವಸ್ಥಾನ, ನಿಮ್ಮ ಒಂದು ಹುಟ್ಟಿದ ಮನೆ ಕಡೆ ಆಗಿರ್ಬೋದು, ನಿಮ್ಮ ಒಂದು ಸ್ವಂತ ಮನೆಯ ಕಡೆ ವಿಶೇಷವಾದಂಥ ಬಲ ಬರುವಂತಹದ್ದು, ಒಂದು ಶುಭ ಕಾರ್ಯ ನಡೆಯುವಂತಹದ್ದು, ಹಣಕಾಸಿನ ವಹಿವಾಟುಗಳನ್ನು ಮಾಡುವಂತಹ ಒಂದು ಕ್ರಿಯೆಗಳು ವಿಶೇಷವಾಗಿ ನಡೆಯುತ್ತೆ. ಈ ತಿಂಗಳ ಅಂತ್ಯದಲ್ಲಿ 28ರ ನಂತರ ಶುಕ್ರ ಬದಲಾವಣೆಯಿಂದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂಥ ಬಲ. ನೋಡಿ, ಜನವರಿ 1 ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ಡಿಸೆಂಬರ್ 28ರ ನಂತರ ಕೊನೆಯ ತಿಂಗಳ ಕೊನೆಯಾಂತ್ಯದಲ್ಲಿ ಶುಕ್ರನ ಬದಲಾವಣೆಯಿಂದ ವಿದೇಶಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ
ಹೊಸ ಹೊಸ ಒಂದು ಕೋರ್ಸ್ಗಳು ತಗೊಳ್ಳುವಂತಹವರಿಗೆ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶ್ರೇಷ್ಠವಾದ ಫಲ ಸಿಗುತ್ತೆ. ಆರೋಗ್ಯ ವಿಚಾರದಲ್ಲಿ ಮತ್ತು ಮಿತ್ರರ ವಿಚಾರ ಎರಡೂ ಕೂಡ ತುಂಬ ನೆಂಟಸ್ತಿಕೆ ಇದೆ. ಯಾವ ರೀತಿಯಪ್ಪ ಅಂತಂದರೆ, ಮಿತ್ರರಿಂದ ಆರೋಗ್ಯ ಕೆಡುತ್ತೆ. ಮಿತ್ರ ಸ್ಥಾನಾಧಿಪತಿ ಗುರು ಅಷ್ಟಮ ಸಂಚಾರ, ವಕ್ರಗತಿ ಸಂಚಾರ. ನಿಮ್ಮ ಸ್ನೇಹಿತರು ಇವಾಗ ಸುಮ್ಮನೆ ಏನೋ ಒಂದು ಕರೀತಾರೆ, ಬಾ ಎಲ್ಲೋ ಹೋಗಿ ಬರೋಣ, ಟ್ರಿಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಟೂರ್ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ಜಾಗೃತಿಯಿಂದ ಇರಿ. ಯಾಕೆ ಅಂತಂದರೆ, ಸ್ನೇಹಿತರಿಂದ ನಿಮಗೆ ತೊಂದರೆಗಳು ಬರುವಂತಹದ್ದು, ಅಡಚಣೆಗಳು ಬರುವಂತಹದ್ದು, ಎಲ್ಲ ಒಂದು ರೆಸಾರ್ಟ್ಗೆ ಹೋಗ್ತೀರಾ, ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡುವಂತಹದ್ದಾಗಿರ್ಬೋದು, ಅಥವಾ ಜೋಗ್ ಫಾಲ್ಸ್ಗೆ ಹೋಗುವಂತಹದ್ದು, ಅಲ್ಲಿ ಫಾಲ್ಸ್ ಹತ್ರ ಜಾರು ಬಿದ್ದು ತಗಲಿಸ್ಕೊಳ್ಳುವಂತಹದ್ದು, ಎಡವಟ್ಟುಗಳಾಗುವಂತಹದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಸ್ನೇಹಿತರಿಂದ ಜೊತೆಗೂಡಿ ಮಾಡುವಂತಹ ಒಂದು ಪಾರ್ಟಿ ಆಗಿರ್ಬೋದು, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ಬೋದು. ಅದರಿಂದ ಆರೋಗ್ಯ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಏನು ತೊಂದರೆ ಬರುತ್ತೆ ಅಂತಂದರೆ, ಶ್ವಾಸ ಸಂಬಂಧಿ ಸಮಸ್ಯೆಗಳು ಮತ್ತು ENT ಸಮಸ್ಯೆಗಳು ಸಹಜವಾಗಿ ಬರುವಂತಹದ್ದಿದೆ. ಜಾಗೃತಿಯಿಂದ ಇರಿ. ಮತ್ತು ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಕೇರ್ಫುಲ್ ಆಗಿರೋದು ತುಂಬ ಉತ್ತಮ ಈ ಒಂದು ತಿಂಗಳಲ್ಲಿ. ಏಕೆಂದರೆ ಗುರು ವಕ್ರಸ್ಥಿತಿಯಲ್ಲಿ ಸಂಚಾರದಲ್ಲಿದ್ದಾನೆ, ಬಲವಾದಂತಹ ಫಲ ಸಿಗೋದಿಲ್ಲ. ಈ ಒಂದು ವೈಪರೀತ್ಯ ಬಹುಮುಖ್ಯವಾಗಿ ನಡೆಯುತ್ತೆ. ಇನ್ನು ಬುಧ ವಕ್ರಸ್ಥಿತಿಯಲ್ಲಿ 15ನೇ ತಾರೀಕುವರೆಗೂ ನಿಮಗೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಭಾಗ್ಯದ ವಿಚಾರದಲ್ಲಿ 15ನೇ ತಾರೀಕುವರೆಗೂ ಹೆಚ್ಚಿನ ಸ್ಥಿತಿಯಲ್ಲಿ ನಿಮಗೆ ವ್ಯವಹಾರಗಳು, ಬಿಸ್ನೆಸ್ ವಿಚಾರಗಳು ಮತ್ತು ಭೂಮಿ ವ್ಯವಹಾರಗಳಲ್ಲಿ ಏನಾದರೂ ಪ್ರಯತ್ನಗಳ ವಿಚಾರ ಇವು ಸಕ್ಸಸ್ ಕೊಡುವಂತಹದ್ದು ತುಂಬ ಕಡಿಮೆ. ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ವೈಪರೀತ್ಯ ಕೊಡುತ್ತೆ. ಹಾಗಾಗಿ ಬೆಳೆಗಳು ಬೆಳೆಯುವಂತಹವ್ರು ಕೂಡ ತುಲಾರಾಶಿಯವರಿದ್ದರೆ ಈ 15ರವರೆಗೂ ಅಷ್ಟು ಫಲ ಕೊಡಲ್ಲ. ಯಾಕಂತಂದರೆ ಈ ಒಂದು ಬೆಳೆಗಳಿಗೆ ಸಂಬಂಧಿಸಿದಂತೆ ಬುಧನ ಬಲ ಚೆನ್ನಾಗಿರಬೇಕು. ಹಾಗಾಗಿ ಇಲ್ಲಿ ವಕ್ರಸ್ಥಿತಿ ಸಂಚಾರದಲ್ಲಿದ್ದಾನೆ. ಹಾಗಾಗಿ ಖರ್ಚುಗಳ ವಿಚಾರದಲ್ಲಿ ಕೂಡ 15ರವರೆಗೂ ಸ್ವಲ್ಪ ಗೊತ್ತಿದ್ದು ಗೊತ್ತಿಲ್ಲದಿರ ವ್ಯವಹಾರಗಳಿಗೆ ಖರ್ಚು ಮಾಡಿಬಿಡ್ತೀರಾ. 15ರ ನಂತರ ಶುಭ ಫಲ ಇದೆ. ಹಾಗಾಗಿ ಆವಾಗ ನೀವು ಶ್ರೇಷ್ಠವಾದಂತಹ ಒಂದು ಪ್ರಯತ್ನಗಳನ್ನ ಮಾಡ್ಬೋದಾಗಿರುತ್ತೆ. ಇನ್ನು ದಂಪತಿಗಳಿಗೆ ಸ್ವಲ್ಪ ವೃತ್ತಿ ವಿಚಾರ, ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ಕಾರ್ಯ ಮಾಡೋಣ ಅಂದ್ಕೊತೀರಾ, ಗಂಡ ಹೆಂಡತಿ ಡಿಸ್ಕಸ್ ಮಾಡ್ತೀರಾ, ಆ ವಿಚಾರದಲ್ಲಿ ದುಡ್ಡು ಕಾಸು ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಳ್ಳುವಂತಹದ್ದು, ನೀಚವಾಗಿ ಕಳ್ಕೊಳ್ಳುವಂತಹದ್ದು, ಆ ಕೆಲಸದಲ್ಲಿ ಹಾಕಿ ಪ್ರಯೋಜನ ಇಲ್ದಿರ ಆಗುವಂತಹದ್ದು, ಅಂತಹ ನಿರ್ಣಯಗಳು ಬಹುಮುಖ್ಯವಾಗಿ ನಡೆಯುತ್ತೆ. ಹಾಗಾಗಿ ನೀವು ಸ್ವಲ್ಪ ಕುಜಗ್ರಹ ಆರಾಧನೆ ಪರಿಹಾರ ಮಾಡಿಕೊಳ್ಳ್ರೆ ಈ ಒಂದು ಪರಿಹಾರ ಆಗುತ್ತೆ, ತೊಂದರೆ ಇರೋದಿಲ್ಲ. ಮತ್ತು ಸ್ವಲ್ಪ ದಂಪತಿಗಳಿಗೂ ಸ್ವಲ್ಪ ಕಸಿವಿಸಿ ಇರುವಂತಹದ್ದಿರುತ್ತೆ ತುಲಾರಾಶಿಯವರಿಗೆ. ಸ್ವಲ್ಪ ಜಾಗೃತಿಯಿಂದಿರಿ. ಯಾಕೆಂತಂದು ಯಾವುದೋ ಒಂದು ಕ್ಷುಲ್ಲಕವಾದಂತಹ ವಿಚಾರಗಳು ಬರ್ಬೋದು. ಯಾರೋ ಏನೋ ಹೇಳಿದ್ರು, ಅವ್ರ ಮಾತು ಕೇಳಿಸ್ಕೊಂಡು ಬಂದು ಮನೆಯಲ್ಲಿ ನೀವೇ ಗಲಾಟೆ ಮಾಡ್ಕೊಳ್ಳುವಂತಹದ್ದು, ಟೆನ್ಷನ್ ತಗೊಳ್ಳುವಂತಹದ್ದು ಬರುತ್ತೆ. ಯಾಕೆಂತಂದರೆ ಕೆಲವರು ಅದಕ್ಕೋಸ್ಕರನೇ ಇರ್ತಾರೆ, ಏನೋ ಒಂದು ಕ್ಷುಲ್ಲಕವಾದಂಥ ವಿಚಾರಗಳು ಹೇಳೋದಕ್ಕೋಸ್ಕರ ಇರ್ತಾರೆ. ಅವರು ಒಂದು ವೃತ್ತಿನೇ ಅದು ಅಂತೇಳಿ ಹೇಳ್ಬೋದು, ಅವ್ರ ಕೆಲಸಗಳೇ ಅದು ಅಂತೇಳಿ ಹೇಳ್ಬೋದು. ಅವ್ರಿಗೆ ಬೇರೆ ಕೆಲಸ ಕಾರ್ಯ ಏನು ಇರಲ್ಲ ಅಂತೇಳಿ ಹೇಳ್ಬೋದು. ಈ ಸಮಯದಲ್ಲಿ ಹೆಚ್ಚಾಗಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಕುಚೇಷ್ಟೆ ಅಂತೇಳಿ ಹೇಳ್ತೀವಿ. ಅದಕ್ಕೋಸ್ಕರ ಕುಚೇಷ್ಟ ಭಾವನೆಗಳು ಇರ್ತಕ್ಕಂಥ ವ್ಯಕ್ತಿಗಳ ಒಂದು ನಿಮ್ಮ ಮಧ್ಯೆ ಬರುವಂತಹದ್ದು, ನಿಮ್ಮ ದಾಂಪತ್ಯದಲ್ಲಿ ಬರುವಂತಹದ್ದು, ಗಂಡ ಹೆಂಡತಿ ಮಧ್ಯೆ ಬರುವಂತಹದ್ದು ಇರುತ್ತೆ. ಯಾಕೆಂತಂದರೆ ಕುಜಿನೂ ವಕ್ರಸ್ಥಿತಿ ಇದ್ದಾನೆ, ನೀಚ ಸ್ಥಿತಿ ಇದ್ದಾನೆ, ಸರಿ ಇಲ್ಲ. ಅದಕ್ಕೆ ಕುಜಿನ ಬಲ ಇಲ್ಲದೇ ಇದ್ದಾಗ ಆತ ನೀಚವಾದಂತಹ ವ್ಯಕ್ತಿಗಳು ಪ್ರವೇಶ ಆಗಿ ನಿಮಗೆ ದಾಂಪತ್ಯದಲ್ಲಿ ದ್ವಂದ್ವ ಸ್ಥಿತಿಯನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಕುಜಗ್ರಹಕ ಅಂತಂತಂದರೆ ಆದಿದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವರಾಗಿರ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನೀವು ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳಿ, ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಪ್ರತಿಫಲಗಳಿದೆ. ಅದೇ ದಂಪತಿಗಳೇ ಸ್ವಲ್ಪ ವೈಪರೀತ್ಯ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಇನ್ನು ಆದಾಯ ಅಭಿವೃದ್ಧಿ ವಿಚಾರಗಳು, ಇನ್ನು ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರ ಇಂಪ್ರೂವ್ಮೆಂಟ್ಸ್ ಇದೆ, ತೊಂದರೆ ಇಲ್ಲ. ಜನವರಿಯಿಂದ ತುಂಬ ಉತ್ತಮವಾದ ಫಲಗಳನ್ನು ಪಡಿತೀರಾ. 15ರ ನಂತರ ತುಂಬ ಚೇಂಜಸ್ಸನ್ನು ನೋಡುವಂತಹದ್ದಿರುತ್ತೆ. ಮಿತ್ರರಿಂದ ವೈಪರೀತ್ಯ ಇದೆ ಅಂತೇಳಿ ಹೇಳಿದೆ, ಅದಕ್ಕೆ ಸ್ವಲ್ಪ ಗುರುಶಾಂತಿ ಅಂದರೆ ಗುರುದೇವರುಗಳ ದರ್ಶನ ಮಾಡಿ ಶುಭ ಫಲ ಕೊಡುತ್ತೆ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.